ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸೆಪ್ಟೆಂಬರ್ ತಿಂಗಳು ವೃಷಭ ರಾಶಿಯ ಜನರಿಗೆ ತುಂಬ ಏರಿಳಿತಗಳಿರ್ತವೆ ಈ ತಿಂಗಳಲ್ಲಿ. ನೀವು ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ಬಹಳ ಏರಿಳಿತಗಳನ್ನು ಅನುಭವಿಸ್ತೀರಿ. ಅದರಲ್ಲೂ ಕೂಡ ವೃತ್ತಿ ಜೀವನ ಕೆಲಸದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಬಹಳ ಶ್ರಮಿಸಬೇಕಾಗುತ್ತೆ, ಅಂದರೆ ಬಹಳ ಕಷ್ಟಪಡಬೇಕಾಗತ್ತೆ, ನಿಮ್ಮ ಶ್ರಮವನ್ನು ಹಾಕಬೇಕಾಗತ್ತೆ. 10ನೇ ಮನೆಯ ಅಧಿಪತಿಯಾದಂಥ ಶನಿಯು ತಿಂಗಳು ಪೂರ್ತಿ 11ನೇ ಮನೆಯಲ್ಲಿರ್ತಾನೆ. ನಿಮ್ಮ ಮೇಲಾಧಿಕಾರಿ ಅಂದರೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮ್ಮ ಮೇಲಿರುವಂಥ ಅಧಿಕಾರಿಗಳೊಂದಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತೆ ಈ ಒಂದು ಶನಿ 11ನೇ ಮನೆಯಲ್ಲಿರೋದ್ರಿಂದ. ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾದ್ರೆ ಈ ತಿಂಗಳು ಅನಗತ್ಯ ವಿವಾದಗಳಿಂದ ದೂರ ಇರೋದು ಒಳ್ಳೆಯದು. ಸುಮ್ಮನೆ ಯಾವುದಕ್ಕೂ ತಲೆ ಹಾಕಕ್ಕೆ ಹೋಗಬೇಡಿ, ನಿಮ್ಮ ಪಾಡಿ ನೀವಿರೋದು ಒಳ್ಳೆಯದು. ಇಲ್ಲಾಂದರೆ ಯಾವುದಾದ್ರೂ ಸಮಸ್ಯೆಗಳು ನಿಮ್ಮ ಹೆಗಲೇ ಇರುವಂಥ ಸಾಧ್ಯತೆ ಇರುತ್ತೆ. ಹುಷಾರಾಗಿರಿ ಕೆಲಸದ ಜಾಗದಲ್ಲಿ. ಹಾಗೆ ನಿಮ್ಮ ಕೆಲಸದ ಕಡೆಗೆ ಸಂಪೂರ್ಣ ಸಮರ್ಪಣೆ ಅಂದರೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದೆ, ಕಠಿಣ ಪರಿಶ್ರಮ ಬೇಕಾಗತ್ತೆ ಅಂತ. ಮತ್ತು ವೃಷಭ ರಾಶಿಯವರು ಈ ತಿಂಗಳು ಅಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ತೃಪ್ತರಾಗ್ತಾರೆ. ಓಕೆ, ಪರವಾಗಿಲ್ಲ ಕೆಲಸ ಮಾಡ್ತಾರೆ, ಒಂದು ರೀತಿ ತೃಪ್ತತೆ ಇರುತ್ತೆ. ಆದರೂ ಕೆಲವರು ನಿಮ್ಮ ಕೆಲಸ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಹೇಳಿದೆ ಕೆಲಸ ಮಾಡೋ ಜಾಗದಲ್ಲಿ ಹುಷಾರಾಗಿರಿ ಅಂತ. ಆದರೆ ನೀವು ಯಾವುದೇ ಕೆಲಸವನ್ನು ಕೈಗೊಂಡ್ರೂ ಅದು ಪೂರ್ಣಗೊಳ್ಳುತ್ತೆ, ಸಂಪೂರ್ಣ ಮಾಡ್ತೀರಿ. ಈ ತಿಂಗಳು ನಿಮ್ಮ ಕೆಲಸದ ಸ್ಥಳವನ್ನು ಬದಲಾಯಿಸೋದು ಸರಿಯಲ್ಲ. ಒಂದು ಕಡೆಯಿಂದ ಬೇರೆ ಕಡೆ ಕೆಲಸ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ, ಟೈಮ್ ಸರಿ ಇಲ್ಲ ಇದು. ಹಾಗಾಗಿ ಈ ತಿಂಗಳು ನಿಮ್ಮ ಸ್ವಭಾವವನ್ನು ಬದಲಾಯಿಸುವ ಮೂಲಕ ನೀವು ದೊಡ್ಡ ಪ್ರಯೋಜನವನ್ನು ಪಡಿಬಹುದು. ಅಂದರೆ ಇರೋ ಕಡೆನೇ ಸ್ವಲ್ಪ ನಿಮ್ಮ ರೀತಿ ನೀತಿಯಲ್ಲೇ ಸ್ವಲ್ಪ ನೀವೇ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಕೆಲಸ ಬದಲಾಯಿಸುವ ಅವಶ್ಯಕತೆ ಇರೋದಿಲ್ಲ. ಮತ್ತು ನೋಡಿ, ಈ ತಿಂಗಳು ನಿಮ್ಮ ಆಲೋಚನೆಗಳನ್ನು ನೀವೇನು ಅಂದ್ಕೊಳ್ತಿರೋ ಅಥವಾ ಮುಂದೇನು ಮಾಡಬೇಕು ಅಂದ್ಕೊಳ್ತಿರೋ ಅದು ಯಾವುದನ್ನು ಯಾರ ಜೊತೆಗೂ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಆ ಕೆಲಸ ಹಾಳಾಗುವ ಸಾಧ್ಯತೆ ಇರುತ್ತೆ. ಯಾರ ಹತ್ರ ಹಂಚ್ಕೊಂಡ್ರೆ ಆದಷ್ಟು ಗೌಪ್ಯವಾಗಿಡಿ. ಏನಾದರೂ ನೀವು ಮಾಡಬೇಕಂದ್ರೆ ಆ ಕೆಲಸ ನೀವು ಮೊದಲು ಗೌಪ್ಯವಾಗಿಡೋದು ಒಳ್ಳೆಯದು. ಅಂದರೆ ಅದನ್ನ ಸ್ವಲ್ಪ ಸೀಕ್ರೆಟ್ ಕಾಪಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಇಲ್ಲಾಂದರೆ ಕೆಲಸ ಹಾಳಾಗತ್ತೆ. ಕೆಲವು ಅಡೆತಡೆಗಳಿದ್ದರೂ ವ್ಯಾಪಾರಸ್ಥರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರಸ್ಥರಾಗಿದ್ದರೆ ವೃಷಭ ರಾಶಿಯವರು. ಮತ್ತು ವಿದ್ಯಾರ್ಥಿಗಳಾಗಿದ್ದರೆ ಈ ತಿಂಗಳು ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಏರಿಳಿತಗಳನ್ನು ಅನುಭವಿಸೋ ಸಾಧ್ಯತೆ ಇದೆ. ಅಧ್ಯಯನ ಮಾಡುವಾಗ ನೀವು ಅನೇಕ ಸವಾಲುಗಳನ್ನು, ಚಾಲೆಂಜಿಂಗನ್ನು ಎದುರಿಸಬೇಕಾಗತ್ತೆ. ನಿಮ್ಮ ಕುಟುಂಬದ ವಾತಾವರಣ, ಆರೋಗ್ಯ ಮತ್ತು ಸುತ್ತಮುತ್ತಲಿನ ಜನರ ಕಡೆಗೆ ನಿಮ್ಮ ಕಾನ್ಸಂಟ್ರೇಷನ್ ಹೋಗ್ಬೋದು. ಯಾಕಂದರೆ ಓದೋದಕ್ಕೆ ನಿಮ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಬೇರೆ ಬೇರೆ ಕಡೆ ಕಾನ್ಸಂಟ್ರೇಟ್ ಹೋಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಗಮನವನ್ನು ಓದಿನ ಕಡೆ ಕೊಡೋದು ಒಳ್ಳೆಯದು. ಕುಟುಂಬದಲ್ಲಿ ನಡೀತಾ ಇರುವಂತಹ ಭಿನ್ನಾಭಿಪ್ರಾಯಗಳು ಕೂಡ ಕೊನೆಗೊಳ್ತವೆ. ಏನಾದರೂ ಸಮಸ್ಯೆಗಳು, ಮನಸ್ತಾಪಗಳಿದ್ದರೆ ಅದು ಸರಿ ಹೋಗುತ್ತೆ ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ. ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ನಡೀತಾ ಇರುವಂಥ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳಿದ್ದರೆ ಅದು ಕೂಡ ಸರಿಯಾಗತ್ತೆ. ಅದನ್ನು ಬಗೆಹರಿಸ್ಕೊಳ್ತೀರಿ. ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಇದರಿಂದನೂ ಕೂಡ, ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನೀವು ಸಮಸ್ಯೆಗಳನ್ನು ತಂದುಕೊಡುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಎಲ್ಲ ಓಕೆ. ಈಗ ನ್ಯಾಯಾಲಯ ಪ್ರಕರಣ ನೋಡೋಣ. ನ್ಯಾಯಾಲಯ ಪ್ರಕರಣದಲ್ಲಿ ಏನಾದರೂ ಇದ್ದರೆ ಅಲ್ಲಿ ಜಯಗಳಿಸ್ತೀರಿ, ಸಮಸ್ಯೆ ಇಲ್ಲ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಆದರೆ ನಿಮಗೆ ನಿಮ್ಮ ಕಡೆ ಆಗುತ್ತೆ, ಆ ಥರ ಒಂದು ಯೋಗ ಇದೆ. ತಿಂಗಳ ಆರಂಭದಲ್ಲಿ ನಿಮ್ಮ ಪ್ರೀತಿಯ ಜೀವನ ತೊಂದರೆ ಆಗುತ್ತೆ. ಸ್ವಲ್ಪ ಪ್ರೀತಿಯ ಜೀವನ, ನಿಮ್ಮ ಮತ್ತು ನಿಮ್ಮ ಪ್ರೇಮಿಯ ನಡುವಿನ ಪ್ರೀತಿ ಸಾಮರಸ್ಯ ಕ್ರಮೇಣ ಬೆಳೀತಾ ಹೋಗುತ್ತೆ. ಅದರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಸಮಾಧಾನಗಳಿರುತ್ತೆ ತಿಂಗಳ ಮೊದಲ ಭಾಗದಲ್ಲಿ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮೊಂದಿಗೆ ಗೌರವಯುತವಾಗಿ ಮಾತನಾಡ್ತಾರೆ. ಇದು ಕುಟುಂಬದ ವಿಚಾರಕ್ಕೆ ಬಂದರೆ ಮದುವೆ ಆಗಿರೋರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಒಂದು ಒಳ್ಳೆಯ ಸಂಬಂಧ ಇರುತ್ತೆ. ಉತ್ತಮ ಸಲಹೆಯನ್ನು ಕೂಡ ಅವರು ನಿಮ್ಗೆ ಕೊಡ್ತಾರೆ. ಈ ಮೂಲಕ ನಿಮ್ಮ ಸಂಬಂಧವನ್ನು ಬಲಪಡಿಸ್ತಾರೆ ಮತ್ತು ನಿಮ್ಮ ನಡುವಿನ ಯಾವುದೇ ಸಂಘರ್ಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನಾವು ನೋಡಿದ್ರೆ ಈ ತಿಂಗಳು ವೃಷಭ ರಾಶಿಯವರಿಗೆ ಬಹಳ ಅನುಕೂಲಕರವಾಗಿರುತ್ತೆ, ಆರ್ಥಿಕವಾಗಿ ಉತ್ತಮವಾಗಿರುತ್ತೆ. ಮತ್ತು ನೀವು ನಿಮ್ಮ ಸಾಲಗಳಿಂದ ಪರಿಹಾರವನ್ನು, ಮುಕ್ತಿಯನ್ನು ಪಡಿತೀರಿ. ಎಲ್ಲಿಂದಾದರೂ ನಿಮಗೆ ಆರ್ಥಿಕ ಲಾಭ ಸಿಗುತ್ತೆ. ನಿಮಗೆ ಸಾಲಗಳೆಲ್ಲ ಏನಾದ್ರು ಇದ್ದರೆ ಅದರಿಂದ ಕೂಡ ನೀವು ಮುಕ್ತಿ ಪಡಿತೀರಿ. ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ ವೃಷಭ ರಾಶಿಯವರು ವ್ಯವಹಾರಸ್ಥರಾಗಿದ್ದರೆ. ಮತ್ತು ಈ ತಿಂಗಳು ನೀವು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಈ ತಿಂಗಳಲ್ಲಿ ಯಾವುದಾದ್ರು ಒಂದು ಒಳ್ಳೆ ಸುದ್ದಿ. ಈ ತಿಂಗಳು ನೀವು ಸ್ನೇಹಿತರೊಂದಿಗೆ ಎಲ್ಲರೂ ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಯಾರನ್ನಾದರೂ ಹೆಚ್ಚು ನಂಬೋದು ನಿಮ್ಗೆ ಒಳ್ಳೆಯದಲ್ಲ. ಬಹಳ ಕಣ್ಮುಚ್ಚಿ ನಂಬಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಯೋಚಿಸಿ ನೀವು ಕೆಲಸ ಮಾಡೋದು ಒಳ್ಳೆಯದು. ಮಂಗಳ ಈ ತಿಂಗಳ ಆರಂಭದಲ್ಲಿ 5ನೇ ಮನೆಯಲ್ಲಿರ್ತಾನೆ, 11ನೇ ಮನೆಯ ಮೇಲೆ ದೃಷ್ಟಿ ಹಾಕ್ತಾನೆ. ಹಾಗಾಗಿ ಆರ್ಥಿಕ ಲಾಭ ಮತ್ತು ಖರ್ಚುಗಳನ್ನು ಕಡಿಮೆ ಮಾಡುವಂಥ ಅವಕಾಶಗಳನ್ನು ಸೃಷ್ಟಿಸ್ತಾನೆ. ಅಂದರೆ ಆರ್ಥಿಕ ಲಾಭ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ.
ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಯಾಕಂದರೆ ಶುಕ್ರನು ಅಂತಿಮವಾಗಿ 4ನೇ ಮನೆಗೆ ಕೇತುನೊಂದಿಗೆ ಪ್ರಯಾಣ ಮಾಡ್ತಾನೆ. ಇದು ಎದೆಯ ತೊಂದರೆಗಳು, ಶೀತ, ಜ್ವರ, ಹೊಟ್ಟೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಾಣಿಸ್ತದೆ. ಅತಿಯಾದ ಗಡಿಬಿಡಿಯಿಂದ ಈ ತಿಂಗಳು ನೀವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ನಿಮ್ಮ ಆಹಾರ ಪದ್ಧತಿಯನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳೋದು ಬಹಳ ಒಳ್ಳೆಯದು. ಪರಿಹಾರ ಅಂತಂದರೆ ಶುಕ್ರವಾರದಂದು ನೀವು ಶುಕ್ರನ ಬೀಜ ಮಂತ್ರವನ್ನು ಜಪಿಸೋದು ಬಹಳ ಒಳ್ಳೆಯದು. ಇದು ಅಂದರೆ ಸಮಸ್ಯೆಗಳಿದ್ದರೆ ದೂರ ಆಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.